ತುಂಬಾ ಸತ್ ಮಾಡಿದ್ದಾರೆ. ಸೊ ಅಮ್ಮನಾಗಿ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತದ ಕಣಪ್ಪ. ನನ್ ಮಗ ಈ ತರ ಬೆಳೆದಿರೋದು, ಈ ತರ ಕರ್ನಾಟಕದ ಜನ, ಬೇರೆ ಬೇರೆ ದೇಶದ ಜನ ಈ ತರ ಸಪೋರ್ಟ್ ಮಾಡಿರೋದು ನನ್ಗೆಲ್ಲ ತುಂಬಾ ಖುಷಿ ಆಯ್ತದೆ. ಈ ತರ ಬೆಳೀತಾನೆ, ಈ ತರ ಆಯ್ತಾನೆ, ಈ ತರ ಕಪ್ ಗೆಲ್ತಾನೆ, ಈ ತರ ಬಿಗ್ ಬಾಸ್ ನಲ್ಲಿ ಏನು ಗೊತ್ತಿರ್ಲಿಲ್ಲ. ಇವಾಗ ಅವನ್ ಎಷ್ಟು ಕಷ್ಟ ಪಟ್ಟವನೆ, ಅಷ್ಟೇ ಇವಾಗ ಬೆಳೆದವನೆ. ಎಲ್ಲ ಬೆಳೆಸಿದಾರೆ ಕರ್ನಾಟಕದ ಮಕ್ಕಳು ಎಲ್ಲ ಬೆಳೆಸಿದಾರೆ. ಅದನ್ನು ಹೇಳೋಕೆ ನಾನು ತುಂಬಾ ಖುಷಿ ಪಡ್ತೀನಿ, ತುಂಬಾ ಸಂತೋಷ ಪಡ್ತೀನಿ. ಅಂದ್ರೆ ಇಂಥ ಮಗ ಹುಟ್ಟಿ ಇಷ್ಟೊಂದು ಅಭಿಮಾನಿಗಳು, ಇಷ್ಟೊಂದು ಕರ್ನಾಟಕದ ಜನ ಎಲ್ಲ ಸಂಪಾದನೆ ಮಾಡವನೆ. ಆ ತರ ಅವ್ರು ನೋಡಿ ನೋಡಿ ಖುಷಿ ಪಡ್ತೀನಿ. ಅಂದ್ರೆ ಒಳ್ಳೆ ಮಗ, ಅಂದ್ರೆ ಕರ್ನಾಟಕ ಜನನೇ ಹೇಳ್ತಾರೆ, ಅಮ್ಮ ಒಳ್ಳೆ ಮಗನ ಎತ್ಕೊಟ್ಟೆ ಅಂತ. ಅವನ್ ಎತ್ಕೊಟ್ಟು ನಾನು ಇಷ್ಟೊಂದು ಪ್ರೀತಿ, ಇಷ್ಟೊಂದು ಜನ ಸಂಪಾದನೆ ಮಾಡಿ ಕೊಟ್ಟವನೆ ನನಗೆ ಅಂತ. ಅದೇ ನನಗೆ ತುಂಬಾ ಖುಷಿ. ಬಿಗ್ ಬಾಸ್ ಮನೆ ಹೊರಗಡೆ ಗಿಲ್ಲಿ ಕಟೌಟನ್ನ ನೋಡ್ತೀರಾ, ಹಾಗೆ ಅದ್ರ ಪಕ್ಕದಲ್ಲಿ ಕಾವ್ಯ ಅವರ ಕಟೌಟನ್ನ ನೋಡ್ತೀರಾ ಅಲ್ವಾ? ಸೊ ಇವರಿಬ್ರದ್ದು ಒಂದು ಒಳ್ಳೆ ಜೋಡಿ ಅಂತ ಅಭಿಮಾನಿಗಳೆಲ್ಲ ಮಾತಾಡ್ಕೊತಿದ್ದಾರೆ. ಸೊ ಜೋಡಿ ಆಗಿರ್ಬೋದು, ಫ್ರೆಂಡ್ಸಿ ಆಗಿರ್ಬೋದು, ಅದನ್ನ ನಮ್ ಹೇಳಕ್ ಆಗುದಿಲ್ಲ. ಅವ್ರ ಬಾಯಿಲೆ ಕೇಳ್ಬೇಕು, ಅದನ್ನ ನಮ್ ಹೇಳಕ್ ಆಗುದಿಲ್ಲ. ಅವ್ನ ಏನ್ ಇಷ್ಟಪಡ್ತಾನೆ, ಅವ್ರು ಯಾರು ಇಷ್ಟಪಡ್ತಾನೆ ಅವ್ನ ಮದ್ವೆಯಲ್ಲಿ. ನಿನ್ನೆ ಸುದೀಪ್ ಸರ್ ವೇದಿಕೆ ಮೇಲೆ 10 ಲಕ್ಷವನ್ನ ಕೊಡ್ತಾರೆ, ಮತ್ತೆ 50 ಲಕ್ಷ ಗೆದ್ಮೇಲೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತದೆ. ಅವ್ರ ಪ್ರೀತಿಯಿಂದ ಮಾತಾಡ್ಸುದು, ಅವ್ರ ಒಪ್ಕೊಂಡದ್ದು, ಅವ್ರು ನೋಡುದು ಎಲ್ಲ ತುಂಬಾ ಖುಷಿ ಆಯ್ತದೆ ಕಣಪ್ಪ. ನನ್ಗೆ ಈ ಕನ್ಸಲ್ಲಿ ನನ್ ಈ ತರ ಆಯ್ತೀನಿ, ಈ ತರ ನೋಡ್ತೀನಿ, ಈ ತರ ಅವ್ರ ಜೊತೆಲಿ ಮಾತಾಡ್ತೀನಿ, ಅವ್ರು ನೋಡಕ್ವೆ ನಮ್ಗೆ ಇದು ಹೇಗ್ತಿರ್ಲಿಲ್ಲ. ಅಂದ್ರೆ ಇವಾಗ ಅವ್ರು ನೋಡ್ತಾವನಿ ಎಲ್ಲ ನೋಡಿ ಅವ್ ಕೊಟ್ಟಾಗ ನಾನು ಮಾತಾಡಕ್ಕೆ ಆಗ್ಲಿಲ್ಲ. ಅಷ್ಟೊಂದು ಖುಷಿ ಆಯ್ತು, ಅಷ್ಟೊಂದು ಸಂತೋಷ ಆಯ್ತು. ಇವಾಗ ಸುದೀಪ್ ಸರ್ ನಿಮ್ ಪಕ್ಕದಲ್ಲೇ ಇದ್ರು, ನಿಮ್ಗೆ ಏನು ಹೇಳಕ್ ಆಗ್ಲಿಲ್ಲ. ಇವಾಗ ಸುದೀಪ್ ಸರ್ ಇದಾರೆ, ನೋಡ್ತಿದಾರೆ ಈ ವಿಡಿಯೋನ ಅಂತ ತಿಳ್ಕೊಳ್ಳಿ, ಏನ್ ಹೇಳ್ತೀರಾ ಸುದೀಪ್ ಸರ್ಗೆ? ಅಯ್ಯೋ, ತುಂಬಾ ತುಂಬಾ ಅವ್ರಿಗೆ ನಮಸ್ಕಾರ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರು ನೋಡಿ ನನ್ಗೆ ಅವಾಗ ಮಾತಾಡಕ್ಕೆ ಇದಾಗಿಲ್ಲ. ತುಂಬಾ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಕಣಪ್ಪ. ಅವ್ರು ನೋಡಿ ತುಂಬಾ ಖುಷಿ ಆಯ್ತು. ಇಷ್ಟು ನನ್ ಮಗನ್ ಕೈ ಎತ್ಬೇಕಾದ್ರೆ ನನ್ಗೆ ಅಷ್ಟೊಂದು ಸಂತೋಷ ಆಯ್ತು. ಅವ್ರಿಗೆ ಅಭಿನಂದನೆ. ನೀವು ಹೊರಗಡೆ ನೋಡಿರ್ಬೇಕು, ಲಾಠಿ ಚಾರ್ಜ್ ಎಲ್ಲ ಆಯ್ತು, ಒಂದಿಷ್ಟು ಅಭಿಮಾನಿಗಳ ಹತ್ರ ಗಿಲ್ಲಿ ಅವ್ರನ್ನ ನೋಡ್ಕೊಂಡೇ ಹೋಗೋದು ಅಂತ ನಿಂತ್ಕೊಂಡಿದ್ರು. ಸೊ ಇದೆಲ್ಲ ನಿಮ್ಗೂ ಗೊತ್ತಿರುತ್ತೆ. ಇದೆಲ್ಲ ನೋಡಿದಾಗ, ಇಷ್ಟೊಂದು ಅಭಿಮಾನ ಎಲ್ಲ ನೋಡಿದಾಗ ಹೇಗೆ ಅನಿಸ್ತು ನಿಮ್ಗೆ? ಅಂದ್ರೆ ಅಲ್ಲಿ ಗೆದ್ದವ್ರಿಗೆ ಎಲ್ಲ ಅರ್ಥ ಮಾಡ್ಕತಾರೆ ಬಿಡಪ್ಪ, ಅರ್ಥ ಮಾಡ್ಕತಾರೆ. ಅಣ್ಣನ್ ನೋಡಕ್ ಆಗ್ಲಿಲ್ಲ ನಾವು, ಅಂದ್ರೆ ಮುಂದೆ ಇವಾಗಿಲ್ದೋದ್ರಿಂದ ಯಾವತ್ತ ಒಂದಿನ ಅಣ್ಣನ್ ನೋಡ್ತಿದರಿ, ಅದು ಬೇಜಾರ್ ಮಾಡ್ಕೋಬೇಡ್ರಿ. ನೀವು ಇಷ್ಟನ್ನೆಲ್ಲ ಅರ್ಥ ಮಾಡ್ಕೊಂಡು ಅಣ್ಣನ ಇಲ್ಲಿವರೆಗೂ ಬೆಳೆಸ್ಕೊ ಬಂದಿದಾರಿ, ನೀವು ಅರ್ಥ ಮಾಡ್ಕೊತಿದಾರಿ ಅಣ್ಣ ಅನ್ನೋದು ನನಗೂ ಗೊತ್ತು. ಅಂದ್ರೆ ಬೇಜಾರ್ ಮಾಡ್ಕೋಬೇಡ್ರಿ. ಅಂದ್ರೆ ಅಣ್ಣನ್ ಯಾವತ್ತೂ ಅವ್ನ ಪ್ರೀತಿ ನಿಮ್ ಮೇಲೆ ಇದ್ದಿಯದೆ, ನಿಮ್ಮ ಹಿಂಗೆ ಪ್ರೀತಿ ಮಾಡ್ತಾ ಇರ್ತಾನೆ ಅವನಂತೂ. ಹಿಂಗೆ ಇರ್ರಿ, ಹಿಂಗೆ ಖುಷಿಯಾಗಿರ್ರಿ, ಹಿಂಗೆ ಬೆಳೆಸಿರಪ್ಪ. ಅಮ್ಮ, ಕೊನೆಯ ಪ್ರಶ್ನೆ. ಇವಾಗ ಅಕ್ಕಪಕ್ಕದ ಮನೆಯವರು, ಹಾಗೆ ಇಲ್ಲಿ ಬೀದಿಯಲ್ಲಿ ಇರೋರು ನಿಮ್ಮನ್ನ ನೋಡುವಂತ ರೀತಿನೇ ಬದಲಾಗ್ಬಿಡುತ್ತೆ, ಯಾಕಂದ್ರೆ ಗಿಲ್ಲಿ ಗೆದ್ದಿರೋದ್ರಿಂದ. ಸೊ ಅಕ್ಕಪಕ್ಕ ಮನೆಯವರೆಲ್ಲ ಏನ್ ಹೇಳಿದ್ರು ಗೆದ್ಮೇಲೆ? ಇಲ್ಲ ಇಲ್ಲ, ನಮ್ಮ ಊರಲ್ಲಿ ಆ ತರ ಇಲ್ಲ. ಎಲ್ಲ ಇಷ್ಟಪಡ್ತಾರೆ, ಎಲ್ಲ ಖುಷಿ ಪಡ್ತಾರೆ. ನಮ್ಮ ಊರು ಅಂದ್ಮೇಲೆ ತುಂಬಾ ಇಷ್ಟಪಡ್ತಾರೆ. ನಮ್ಮೂರಲ್ವೇ ಅಲ್ಲಿ ನಮ್ಮ ಮಗನ, ಈ ಊರಲ್ಲೂ ಅಷ್ಟೇ, ನಮ್ಮೂರಲ್ಲಿ ಅಷ್ಟೇ ಇಷ್ಟಪಡ್ತಾರೆ. ಯಾರಿಗೂ ಆ ಥರ ದೇಶ ಇಲ್ಲ, ಯಾರು ಆ ಥರ ಆಡೋದು ಇಲ್ಲ. ಅಷ್ಟೇ ಇಷ್ಟಪಡ್ತಾರೆ, ಅಷ್ಟೇ ಖುಷಿಯಾಗಾರೆ. ಥ್ಯಾಂಕ್ ಯು.